ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನೋಡಿರಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೂಪರ್ ಟೇಸ್ಟಿ ಆದಂತಹ ಚಟ್ನಿ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಒಂದು ಸರಿ ನೀವು ಮಾಡ್ಕೊಂಡು ತಿಂದು ನೋಡಿರಿ, ತುಂಬ ರುಚಿಯಾಗಿರುತ್ತೆ. ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾಯಿದ್ರೆ ನೋಡಿರಿ, ಯಾವುದೇ ಸಾಂಬಾರು ಬೇಡ, ಏನು ಬೇಡ, ಚಟ್ನಿ ಜೊತೆಗೇ ಊಟ ಮಾಡ್ತೀರಾ. ಆಮೇಲೆ ಎಲ್ಲ ಖಾಲಿ ಮಾಡ್ತೀರಾ ನೋಡಿರಿ ತಟ್ಟೆ ಪೂರ್ತಿ. ಅಷ್ಟು ಚೆನ್ನಾಗಿರುವಂತಹ ಟೇಸ್ಟಿಯಾದಂಥ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ದೋಸೆ, ಪೂರಿ, ರೊಟ್ಟಿ, ಚಪಾತಿ, ರೈಸ್ಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೋಡಿರಿ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ಹಂಗೆ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕಂಗಾಗುತ್ತೆ. ನಿಮ್ಮ ಸಪೋರ್ಟ್ ಇದ್ರೇ ನಮಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ನೋಡಿರಿ. ಹಾಗಾದ್ರೆ ನೋಡಿರಿ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಏನೇನು ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀನಿ ಅಂತ ನಾನು ನಿಮಗೆ ಇವತ್ತಿಲ್ಲಿ ತೋರಿಸ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡಿಕೊಂಡು ತಿಂದು ನೋಡಿರಿ. ಇಲ್ಲಿ ನೋಡಿರಿ, ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನು. ಒಂದು 4 ಟೊಮ್ಯಾಟೊ ತೊಗೊಳ್ರಿ. ಆಮೇಲೆ ಒಂದು 4 ಹಸಿಮೆಣ್ಸಿನ್ಕಾಯಿ ಮತ್ತು 2 ಉಳ್ಳಾಗಡ್ಡಿನ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ದಪ್ಪಕ್ಕೆ ಕಟ್ ಮಾಡಿ ತೊಗೊಳ್ರಿ. ಆಮೇಲೆ ಸ್ವಲ್ಪ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಬಟ್ ಶೇಂಗಾ ಬೀಜ ಹಾಕಿದರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ, ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿರಿ, ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಈಗ ಇದನ್ನು ಒಂದೊಂದೇ ಫ್ರೈ ಮಾಡ್ಕೊಂಡು ಬರೋಣ. ಇಲ್ಲಿ ನೋಡಿರಿ, ಹುರಿಯೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ ಹಾಕ್ತಾಯಿನಿ. 1-2 ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ನಾನು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ಹಾಕಿದರೆ ಸಾಕು, ಸ್ವಲ್ಪ ತಿಕ್ನೆಸ್ ಬರೋಕ್ಕೆ, ಟೇಸ್ಟ್ ಕೊಡೋಕ್ಕೆ ಅಂಥೇಳಿ. ಶೇಂಗಾ ಬೀಜನ ಚೆನ್ನಾಗಿ ಕೆಂಪಗೆ ಹುರ್ಕೊಳ್ರಿ. ಖಡಕ್ಕಾಗಿ ಹುರಿದ್ರೆ ನೋಡಿರಿ ಚಟ್ನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ನೋಡಿರಿ, ಇಲ್ಲಿ ಈ ಥರ ಹುರ್ಕೋಬೇಕು ಫಸ್ಟು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಗೋಕ್ಕೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ನೆಕ್ಸ್ಟ್ ಇವಾಗ ಅದೇ ಕಡಾಯಿಗೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಅಡುಗೆಗಾದರೂ ಆಯಿತು, ಚಟ್ನಿಗಾದರೂ ಆಯಿತು, ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಈ ಥರ ಫ್ರೈ ಮಾಡಿ ಬಳಸ್ರಿ. ಯಾಕಂದರೆ ಹುರಿದು ಬಳಸೋದ್ರಿಂದ ಆ್ಯಸಿಡಿಟಿ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಸಹಿತ ನಾನು ಸ್ವಲ್ಪ ಖಾರ ಇರೋ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ. ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ಹಾಕ್ರಿ. ಇಲ್ಲಾಂದರೆ ಖಾರ ಕಡಿಮೆ ತಿನ್ನೋರು ಮೆಣಸಿನ್ಕಾಯಿನ ಕಡಿಮೆ ತೊಗೋಬೋದು. ನಾನಿಲ್ಲಿ ಒಂದು 8-7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿರಿ. ಚೆನ್ನಾಗಿ ಫ್ರೈ ಆಗಿದೆ. ಇದು ಕೂಡ ಇದನ್ನು ತಟ್ಟೆಗೆ ಹಾಕಿ ಎಲ್ಲ ಚೆನ್ನಾಗಿ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಈಗ ಅದೇ ಕಡಾಯಿಗೆ ನಾನು ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ. ನಾನು ಸಪ್ರೇಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ತಳ ಹೊತ್ತೋ ಚಾನ್ಸ್ ಇರುತ್ತೆ, ಎಲ್ಲದು ಒಂದೇ ಸರಿ ಹಾಕಿ ಹುರಿದ್ರೆ. ಹಾಗಾಗಿ ಒಂದೊಂದೇ ನೀವು ಫ್ರೈ ಮಾಡಿಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಉಳ್ಳಾಗಡ್ಡಿ ಸಹಿತ ಇದಕ್ಕೂ 1 ಸ್ಪೂನಷ್ಟು ಎಣ್ಣೆ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿರಿ. ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಯಾಕಂದರೆ ಉಳ್ಳಾಗಡ್ಡಿ ಹಸಿಯಾಗಿದ್ದರೆ ಒಂದು ಟೇಸ್ಟ್ ಕೊಟ್ಟರೆ, ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿರಿ. ಹಾಗಾಗಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಉಳ್ಳಾಗಡ್ಡಿನ ಕಲರ್ ಪೂರ್ತಿ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು. ಅದಕ್ಕೆ ಈ ಥರ ಹುರಿಬೇಕಾದ್ರೆ ಹೊತ್ತೋ ಚಾನ್ಸ್ ಇರುತ್ತೆ ಅಂಥೇಳಿ ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಕೊಡ್ರಿ ಉಳ್ಳಾಗಡ್ಡಿನ. ಈ ಥರ ನೋಡಿರಿ, ಟೊಮ್ಯಾಟೊಗಿಂತ ಉಳ್ಳಾಗಡ್ಡಿ ಕಡಿಮೆ ತೊಗೊಂಡಿದ್ದೀನಿ ನಾನು. ಅಂದರೆ ಟೊಮ್ಯಾಟೊ 4 ತೊಗೊಂಡ್ರೆ ಉಳ್ಳಾಗಡ್ಡಿ 2 ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ಇವಾಗ ಚೆನ್ನಾಗಿದ್ದು ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಸಹಿತ ಒಂದು ಪ್ಲೇಟಿಗೆ ತೆಗೆದು ನಾನು ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ. ಆಮೇಲೆ ಅದೇ ಕಡಾಯಿಗೆ ಕಟ್ ಮಾಡಿ ತೊಗೊಂಡಂಥ ಟೊಮ್ಯಾಟೊ ಸಹಿತ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ ಕೂಡ ಅಷ್ಟೇ ನೋಡಿರಿ, ಈ ಥರ ದೊಡ್ಡದಾಗೆ ಕಟ್ ಮಾಡಿಕೊಳ್ರಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಪೂರ್ತಿ ಮೆತ್ತಗಾಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ರಿ. ಫಸ್ಟು ನಾನು ತಿರುಗಿಸಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ, ಅಂದರೆ ಬೇಗ ಹುರಿಯುತ್ತೆ ಅಂಥೇಳಿ. ಅಂದರೆ ಅದ್ರ ಮೇಲಿನ ಸ್ಕಿನ್ ಪಾರ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಆಮೇಲೆ ಬೇಗ ಫ್ರೈ ಆಗುತ್ತೆ ನೋಡಿರಿ. ಇದು ಕಟ್ ಮಾಡಿದಂಥದ್ದು. ಇದಕ್ಕೂ ಸಹಿತ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಬಿಟ್ರೆ ಸೂಪರಾಗಿ ರೆಡಿ ಆಗುತ್ತೆ ನೋಡಿರಿ.
ಬೇಗ ಬೇಗ ಈ ಥರ ನೀವು ಮಧ್ಯಾಹ್ನದೊತ್ತು ಏನಾದರೂ ಸಾಂಬಾರು ತಿನ್ನೋಕ್ಕೆ ದಿನ ಅನ್ನ ಸಾಂಬಾರು ತಿಂದು ಬೇಜಾರಾದಾಗ ಈ ಥರ ಚಟ್ನಿ ಟ್ರೈ ಮಾಡಿ ನೋಡಿರಿ. ಇದು 1-2 ದಿನ ಆದರೂ ಕೆಡೋದಿಲ್ಲ ನೋಡಿರಿ. ಈ ಥರ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿರುತ್ತೆ, ಏನೂ ಆಗೋದಿಲ್ಲ. ನೀವು ಇಡ್ಲಿ ದೋಸೆ ಮರುದಿನ ಮಾಡಿಕೊಂಡು ತಿನ್ಬೋದು. ಬ್ರೇಕ್ಫಾಸ್ಟಿಗೂ ಸಹಿತ ಇದನ್ನು ಯೂಸ್ ಮಾಡ್ಬೋದು ನೋಡಿರಿ. ನೋಡಿ ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಟೊಮ್ಯಾಟೊಲಿರುವಂಥ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ರಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಡ್ರಿ. ಅಂದರೆ ಒಂದು ಹತ್ರ ಹಸಿ ಬಿಸಿ ಇರಬಾರ್ದು, ಚೆನ್ನಾಗಿ 2 ಕಡೆ ಫ್ರೈ ಆಗಬೇಕು ಟೊಮ್ಯಾಟೊ. ಆವಾಗ ಚಟ್ನಿ ಕೆಡೋದಿಲ್ಲ. ನಾವು ಹಸಿ ಬಿಸಿಯಾಗಿ ಹುರ್ಕೊಂಡ್ರೆ ಚಟ್ನಿ ಕೆಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನೇ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ನಾನಿನ್ನು ಎಲ್ಲದನ್ನು ಒಂದು ತಟ್ಟೆಗೆ ಹಾಕಿದ್ದೀನಿ ನೋಡಿರಿ. ಚಟ್ನಿಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಆಮೇಲೆ ಹಸಿ ಕರಿಬೇವು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಾನು ಫ್ರೈ ಮಾಡ್ಕೊಂಡಂಥ ಎಲ್ಲ ಐಟಮ್ಸನ್ನು ಇದ್ರಾಗ ಹಾಕಿದ್ದೀನಿ. ಅಂದರೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಮತ್ತು ಶೇಂಗಾ ಬೀಜ. ಈಗ ಇದನ್ನು ಜಾರಿಗೆ ಹಾಕಿ ಚಟ್ನಿ ರೆಡಿ ಮಾಡೋಣ. ತುಂಬ ನುಣ್ಣಗೆ ರುಬ್ಬೇಕಂತೇನಿಲ್ಲ, ಸ್ವಲ್ಪ 1-2 ಸರಿ ಗ್ರೈಂಡ್ ಮಾಡಿದರೆ ಸಾಕು ನೋಡಿರಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ ಇದು. ನಾನು ಹೇಳ್ದಂಗೆ ಶೇಂಗಾ ಬೀಜ ಬೇಕು ಅನ್ನೋರು ಹಾಕ್ಬೋದು, ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ಬೇಡ ಅನ್ನೋರು ಹಸಿ ತೆಂಗಿನಕಾಯಿ ಆದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಹಾಕಿದರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿರಿ, ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ಇದಕ್ಕೆ ನಾನಿಲ್ಲಿ ಯಾವುದೋ ಒಗ್ಗರಣೆ ಹಾಕ್ತಾಯಿಲ್ಲ, ಏನು ಹಾಕ್ತಾಯಿಲ್ಲ, ಹಾಗೆ ತಿನ್ಬೋದು. ಇಲ್ಲ ಚಟ್ನಿ ಒಗ್ಗರಣೆ ಹಾಕ್ದೇ ನಾವು ತಿನ್ನಲ್ಲ ಅನ್ನೋರು ಒಗ್ಗರಣೆ ಹಾಕ್ಕೋಬೋದು. ನಾವು ಇದಕ್ಕೆ ಒಗ್ಗರಣೆ ಹಾಕಲ್ಲ ನೋಡಿರಿ, ಹಾಗೆ ಬಳಸ್ತೀವಿ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸರ್ವ್ ಮಾಡೋಣ. ನೋಡಿರಿ ನಾವು ಹಾಕಿದ ಕ್ವಾಂಟಿಟಿ ಎಷ್ಟು ಚೆನ್ನಾಗಿ, ಎಷ್ಟು ಜಾಸ್ತಿನೂ ಕೂಡ ಆಗಿದೆ ನೋಡಿರಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಂತೂ ಅದ್ಭುತ ಇರುತ್ತೆ ನೋಡಿರಿ. ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿರಿ. ನೀವೆಲ್ಲ ರೀತಿ ಚಟ್ನಿನೂ ಮಾಡಿರ್ತೀರ, ಬಟ್ ಈ ಚಟ್ನಿ ಒಂದ್ಸರಿ ಮಾಡಿ ನೋಡಿರಿ. ರುಚಿಯಲ್ಲಂತೂ ಅದ್ಭುತ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. 2-3 ದಿನ ಇಟ್ಟರು ಇದು ಹಾಳಾಗೋದಿಲ್ಲ ನೋಡಿ ಹೇಗೆ ಬಂದಿದೆ ಅಂತೇಳಿ. ಇನ್ಸ್ಟಂಟಾಗಿ ನೀವು ಇದನ್ನು ರೈಸ್, ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡು ತಿನ್ಬೋದು ನೋಡಿರಿ. ನೋಡಿ ಹಾಗಾದರೆ ಇವತ್ತೇ ನೀವು ಕೂಡ ಟ್ರೈ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನನಗೆ ಲೈಕ್ ಮಾಡಿರಿ. ವಿಡಿಯೋಗೆ ಲೈಕ್ಸೇ ಮಾಡೋದಿಲ್ಲ, ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೆ ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು ಮಾಡಿಕೊಡ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಫಸ್ಟು ನೀವು ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ ನೋಡಿರಿ, ನಾನು ಬಿಸಿ ಅನ್ನದ ಜೊತೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ಚಟ್ನಿಯೊಂದಿಗೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ ನೋಡಿರಿ. ಒಂದೇನಾದರೂ ಹೊಸ ರುಚಿ ತಿನ್ನಬೇಕು ಅಂದಾಗ ಇದನ್ನು ಟ್ರೈ ಮಾಡಿರಿ. ನೋಡಿ ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿರಿ. ಹಾಗಾದರೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್.